ಇಲ್ಲೇ ಸರ್ ಒಂದಷ್ಟು ಜನರಿಗೆ ಪ್ರಶ್ನೆ ಬರುತ್ತೆ. ಈಗ ಸಂವಿಧಾನಬದ್ಧವಾಗಿ ಮೀಸಲಾತಿ ಅನ್ನುವಂಥ ಅರಿವು ಬಹಳಷ್ಟು ಮಂದಿಗಿದೆ. ಯಾರು ಸಮಾಜದಲ್ಲಿ ತುಳಿತಕ್ಕೊಳಗಾಗಿರ್ತಾರೆ ಅವ್ರನ್ನ ಮುಖ್ಯವಾಹಿನಿಗೆ ತರಬೇಕು, ಶೈಕ್ಷಣಿಕವಾಗಿ ಅವ್ರ ಪ್ರಗತಿ ಹೊಂದಬೇಕು, ಉದ್ಯೋಗಗಳು ಅಂದಾಗ ಅವ್ರಿಗೂ ಕೂಡ ಲಭ್ಯವಾಗಬೇಕು ಅಂತ. ಮೀಸಲಾತಿ ಅರ್ಥ ಆಗುತ್ತೆ, ಈ ಒಳ ಮೀಸಲಾತಿ ಅಂದಾಗ ಒಂದ್ ಸ್ವಲ್ಪ ಗೊಂದಲ ಇದೆ, ಅದನ್ನ ಬಿಡಿಸ್ಬೋದಾ ಸರ್, ನೀವು ತಿಳಿಸ್ಬೋದಾ? ಗೊಂದಲ ಅಂದ್ರೆ ನಾನು ಹೇಳಿದ್ನಲ್ಲ, ಈಗ ಬ್ಯಾಕ್ವರ್ಡ್ ಕ್ಲಾಸ್ ನಲ್ಲಿ ಬಹಳಷ್ಟು ಜಾತಿಗಳಿದಾವೆ. 32% ಇದೆ ಕ್ಯಾಟಗರಿ 1 ಅಂತಂದೇಳಿ. ಈಗ ಅದು 32 ಒಂದು ಗುಂಪಾಗಿ ಮಾಡಿದ್ರೆ ಅದರಲ್ಲಿ ಯಾರು ಪ್ರಬಲವಾದ ಜಾತಿಗಳಿದಾವಲ್ಲ ಅವ್ರು ತಗೊಂಡ್ಬಿಡ್ತಾ ಇದ್ರು. ಆದ್ರೆ ಅದರಲ್ಲಿ ಇನ್ನು ಕೆಳಗಿದ್ದವರು ಬೆಳೆಯಕ್ ಸಾಧ್ಯವೇ ಇಲ್ಲ. ಇನ್ನು ಅಲ್ಲಿ ಕೂಡ ಇದೆ. ಇಲ್ಲಿ ಹಾಗೆ ನಮ್ಮ ಜಾತಿಗಳಲ್ಲಿ ಈ ಜಾತಿಗಳಿಗೆ ನಮ್ಮ ಜಾತಿಗೆ ಒಳ ಮೀಸಲಾತಿ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ಒಳ ಮೀಸಲಾತಿನ ಕೊಡಿ ಅಂತಂದೇಳಿ, ಇಂಟರ್ನಲ್ ರಿಸರ್ವೇಶನ್ ಮಾಡಿ ಅಂತಂದೇಳಿ, ಕ್ಯಾಟಗರೈಸೇಷನ್ ಮಾಡಿ ಅಂತಂದೇಳಿ ನಾವು ಒತ್ತಾಯ ಮಾಡಿದ್ವಿ. ನಮ್ಮ ಒತ್ತಾಯಕ್ಕೆ ಹಿಂದಿನ ಮುಖ್ಯಮಂತ್ರಿಗಳಾದಂತ ಶ್ರೀಮಾನ್ S.M. ಕೃಷ್ಣರವರು ಆಗ ಒಂದು ಆಯೋಗವನ್ನ ಮಾಡಿ ಇದ್ರ ಬಗ್ಗೆ ಒಂದು ರಿಪೋರ್ಟ್ ತರ್ಸೋಣ ಅಂತಂದೇಳಿ ರಿಪೋರ್ಟ್ ತರಿಸ್ಕೊಂಡ್ರು. ಅದೇ ರಿಪೋರ್ಟೇ ಸದಾಶಿವ ಆಯೋಗದ ವರದಿ. ಆ ವರದಿನೂ ಕೂಡ ಇಲ್ಲಿ ಉಳಿದಂತ ಸಮುದಾಯಗಳು ಇವರೇನು ಒಟ್ಟಾಗೆ ಇರಲಿ, ಒಟ್ಟಾಗಿದ್ರೆ ನಾವು ಹೆಚ್ಚು ಲಾಭ ಪಡಿಬಹುದು, ಬೇರೆ ಬೇರೆ ಆಜ್ಞೆ ಅಂದ್ರೆ ನಮಗೆ ಕಡಿಮೆ ಆಗತ್ತೆ ಎಂಬತಕ್ಕಂತ ಒಂದು ಭಾವನೆಯಿಂದ ಅವ್ರು ವಿರೋಧ ಮಾಡಕತ್ತಿರು. ಅವ್ರು ಏನಾರ ವಿರೋಧ ಮಾಡ್ಕೊಳ್ಳಿ, ಬೇರೆ ನಮಗೆ ಸಂಬಂಧ ಇಲ್ಲ, ನಮಗೆ ಅನ್ಯಾಯ ಆಗಿದೆ, ನಮಗೆ ನ್ಯಾಯ ಕೊಡ್ರಿ ಅಂತೇಳಿ ನಾವು ಸರ್ಕಾರದ ಮುಂದೆ ಒತ್ತಡ ಹಾಕೊಂಡು ಒತ್ತಾಯ ಮಾಡ್ಕೊಂಡು ಬರ್ತಾ ಇದ್ವಿ. ಆಂಧ್ರದಲ್ಲಿ ಬಹಳ ದೊಡ್ಡ ಹೋರಾಟ, ಅಲ್ಲಿ ಕೃಷ್ಣ ಮಾದಿಗ ಅಂತಕ್ಕಂಥ ಒಬ್ರು ಇದ್ದಾರೆ, ದೊಡ್ಡ ಹೋರಾಟವನ್ನ ಅವ್ರು ಮಾಡಿದ್ರು 90ರ ದಶಕದಲ್ಲಿ. ಆಗ ಚಂದ್ರಬಾಬು ನಾಯ್ಡುರವರು ಅವ್ರು ಹೋರಾಟಕ್ಕೆ ಮಣಿದು ಅಲ್ಲಿ ಒಳ ಮೀಸಲಾತಿಯನ್ನು ಮಾಡೇ ಬಿಟ್ರು. ಮಾಡಿ ಆದ್ಮೇಲೆ ಒಂದು 4-5 ವರ್ಷ ಅಲ್ಲಿ ಒಳ ಮೀಸಲಾತಿ ಜಾರಿ ಬಂತು. ಜಾರಿಗೆ ಬಂದಾದ್ಮೇಲೆ ಇತರೆ ಸಮುದಾಯದವರು ಒಂದು ಸಹಿಸ್ಕೊಳಕ್ಕಾಗದೆ ಅದನ್ನ ಕೋರ್ಟಿಗೆ ಹೋಗಿ ಸ್ಟೇ ತಂದ್ಬಿಟ್ರು. ಹೈಕೋರ್ಟ್ಗೆ ಹೋದ್ರು ಆಗ್ಲಿಲ್ಲ, ಸುಪ್ರೀಂ ಕೋರ್ಟ್ನೇ ಸ್ಟೇ ಬಂದ್ಬಿಡ್ತು. ಅದನ್ನ ಇದನ್ನು ಮಾಡ್ಕೊಳ್ಳಕ್ಕೆ 20-25 ವರ್ಷ ಬೇಕಾಯ್ತು. 5 ಪೀಠದ ನ್ಯಾಯಮೂರ್ತಿಗಳು ಇಲ್ಲ, ರಾಜ್ಯ ಸರ್ಕಾರಕ್ಕೆ ಕೊಡೋ ಅಧಿಕಾರ ಇಲ್ಲ ಅಂತ ಹೇಳ್ಬಿಟ್ರು. ಮತ್ತೊಂದು ಅರುಣ್ ಮಿಶ್ರಾ ಅವರ ನೇತೃತ್ವದಲ್ಲಿ 5 ಜನ ಪೀಠದಲ್ಲಿ ನ್ಯಾಯಮೂರ್ತಿಗಳು ಇಲ್ಲ, ಇದು ರಾಜ್ಯ ಸರ್ಕಾರ ಆ ಶೆಡ್ಯೂಲ್ಡ್ ಕಾಸ್ಟ್ ನಲ್ಲಿ ಇರ್ತಕ್ಕಂಥ ಯಾವ್ಯಾವ ವರ್ಗದ ಯಾವ್ಯಾವ ಜಾತಿಗಳಿದಾವೆ ಆ ಜಾತಿಗಳೇನಾದ್ರೂ ಮೀಸಲಾತಿ ಕೊಡುವಲ್ಲಿ ಇಂಬ್ಯಾಲೆನ್ಸ್ ಆಗಿದ್ರೆ, ಅವರು ಅನ್ಯಾಯಕ್ಕೆ ಒಳಗಾಗಿದ್ರೆ, ಅವ್ರು ಸಿಗದೇ ಇದ್ದಾಗ ಕ್ಯಾಟಗರೈಸೇಷನ್ ಮಾಡಬಹುದು ಅಂತ ಅವ್ರು ಹೇಳಿದ್ರು. 5 ನ್ಯಾಯಮೂರ್ತಿಗಳು ಹೇಳಿದ್ರು ಫುಲ್ ಪ್ಲೇಡ್ಜ್ ಆಗ್ಬೇಕು. 7 ಜನ ನ್ಯಾಯಮೂರ್ತಿಗಳು, ಚೀಫ್ ಜಸ್ಟಿಸ್ ಎಲ್ಲರೂ ಸೇರಿ ಅವರೊಂದು ತೀರ್ಪನ್ನು ಕೊಟ್ರು. ಹೌದು, ಇದನ್ನ ಮಾಡುವಂತ ಅಧಿಕಾರ ರಾಜ್ಯ ಸರ್ಕಾರಕ್ಕಿದೆ, ಇದರಲ್ಲಿ ಯಾವುದೇ ರೀತಿಯ 15% ನಲ್ಲಿ ಮಾಡ್ತಾರೆ. ಇದನ್ನೇನು ಯಾರನ್ನ ತೆಗಿಯಂಗಿಲ್ಲ, ಯಾರನ್ನ ಸೇರ್ಸಂಗಿಲ್ಲ, ಹೆಚ್ಚಿಗೆ ಮಾಡಂಗಿಲ್ಲ, ಕಡಿಮೆ ಮಾಡೋ ಅಧಿಕಾರ ರಾಜ್ಯ ಸರ್ಕಾರಕ್ಕಿಲ್ಲ, ಮಾಡುವಂತ ಅಧಿಕಾರ ಇದೆ ಅಂತ ಹೇಳ್ಬಿಟ್ಟು ಕಳೆದ ಆಗಸ್ಟ್ 1ನೇ ತಾರೀಕು 2024 ಒಂದು ತೀರ್ಪು ಬಂತು. ಈ ತೀರ್ಪಿಗೆ ನೀವು 20-25 ವರ್ಷ ಕಾದಿದ್ದೀರಿ? ಹೌದು. ಓಕೆ, ಗಾಟ್ ಇಟ್. ಅದು ಬಂದ್ರಿಂದಲೇ ನಾವು ಏನು ಆಕ್ಸಿಜನ್ ಅಲ್ಲಿ ಇದ್ದಂತ ಮಾದಿಗರು ಒಂದೇ ಸರ್ತಿಗೆ ಉಸಿರು ಬಂತು, ಶಕ್ತಿ ಬಂದಂಗಾಯ್ತು. ಸರ್ಕಾರಗಳು ಮಾಡಕ್ ರೆಡಿ ಇದ್ವು. ಒಳ ಮೀಸಲಾತಿ ನಾವು ಕೊಡ್ತೀವಿ, ಯಾವ ಅಧಿಕಾರ, ನಮಗೇನೋ ಅಧಿಕಾರನೇ ಇಲ್ಲ, ಅದಿಲ್ಲಂದ್ರೆ ಹೋಗ್ಬಿಟ್ಟು ಪಾರ್ಲಿಮೆಂಟ್ನಲ್ಲಿ ಬಿಲ್ ಆಗಿ ಪಾಸ್ ಆಗಿ ಬರಬೇಕು ಅಂತೇಳಿ. ಪಾರ್ಲಿಮೆಂಟ್ನಲ್ಲಿ ಎಲ್ಲ ರಾಜ್ಯದಲ್ಲೂ ಕೂಡ ಇದ್ರ ಪರವಾಗಿಲ್ಲ, ಕೆಲವು ರಾಜ್ಯಗಳೇ ಪ್ರಬಲವಾಗಿ ವಿರೋಧ ಇದ್ದಾರೆ. ಇಲ್ಲಿ ಮಾತ್ರ ಒಳ ಮೀಸಲಾತಿ ಇರ್ತಕ್ಕಂಥ ರಾಜ್ಯಗಳು ಯಾವ್ಯಾವ ಅಂದ್ರೆ ಹರಿಯಾಣ, ಪಂಜಾಬ್, ತೆಲಂಗಾಣ, ಆಂಧ್ರ, ಈಗ ಕರ್ನಾಟಕ ಮತ್ತು ಚೆನ್ನೈನಲ್ಲಿ, ತಮಿಳುನಾಡಿನಲ್ಲಿದೆ. ಇಷ್ಟು ರಾಜ್ಯದಲ್ಲಿ ಮಾತ್ರ ಒಳ ಮೀಸಲಾತಿ ಅನುಷ್ಠಾನ ಆಗ್ತಾ ಇದೆ. ಈಗ ನಮ್ಮ ಸರ್ಕಾರ ಸಿದ್ದರಾಮಯ್ಯನವರು ಸಾಮಾಜಿಕ ನ್ಯಾಯದ ಪರವಾಗಿ ಇರ್ತಕ್ಕಂಥ ಮುಖ್ಯಮಂತ್ರಿ, ಶೋಷಿತ ಸಮುದಾಯಗಳ ನೋವನ್ನ ಬಹಳ ಹತ್ತಿರದಿಂದ ನೋಡಿದಂಥವ್ರು, ಪರಿಹರಿಸಿದಂತ ಒಬ್ಬ ಹೃದಯವಂತ ಮುಖ್ಯಮಂತ್ರಿ ಇದ್ದುದರಿಂದ ಅವರು ತಮ್ಮ ರಾಜಕೀಯ ಶಕ್ತಿಯನ್ನ, ಇಚ್ಛಾಶಕ್ತಿಯನ್ನ ಪ್ರದರ್ಶಿಸಿ ಎಲ್ಲರನ್ನೂ ವಿಶ್ವಾಸ ತೆಗೆದುಕೊಂಡು ಲೇಟ್ ಆಯ್ತು. ಈಗಾಗಲೇ 1 ವರ್ಷದ ಮೇಲೆ ಆಗಿದೆ, ಬೇರೆ ಬೇರೆ ರಾಜ್ಯದಲ್ಲಿ ಕೊಟ್ಟು. ಇಲ್ಲಿ 1 ವರ್ಷಗಳಿಗೆ ತಡ ಆಯ್ತು. ತಡವಾದ್ರೂ ನಮಗೇನು ನಷ್ಟ ಆಗಿಲ್ಲ. ನಾವೇನು ಒಳ ಮೀಸಲಾತಿ ಕೇಳ್ತಾ ಇದ್ವಲ್ಲ, ನಮಗೇನು ನಷ್ಟ ಆಗಲಿಲ್ಲ. ಎಲ್ಲ ಹುದ್ದೆಗಳನ್ನು ಕೂಡ ತುಂಬದೇ ಹಾಗೆ ಇಟ್ಕೊಂಡಿದ್ರು. ಒಳ ಮೀಸಲಾತಿ
ಅನುಷ್ಠಾನ ಆದ್ಮೇಲೆನೆ ಎಲ್ಲಾ ಹುದ್ದೆಗಳನ್ನು ತುಂಬ್ತೇವೆ ಅಂತಂದೇಳಿ ಎಲ್ಲಾ ಹುದ್ದೆಗಳನ್ನು ತುಂಬುವುದನ್ನ ತಡೆ ಹಿಡಿದಿದ್ರು. ಈಗ ಅಂತ ಒಬ್ಬ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎಲ್ಲರೂ ವಿಶ್ವಾಸ ತೆಗೆದುಕೊಂಡು ನಿನ್ನೆ ದಿನ 24/4/2026 ಏನಿದೆ ಅಲ್ಲ, ಅದೊಂದು ಐತಿಹಾಸಿಕವಾದಂಥ ದಿನ. ಒಂದು ಐತಿಹಾಸಿಕವಾದಂಥ ಒಂದು ಸಚಿವ ಸಂಪುಟದ ಸಭೆಯಲ್ಲಿ ಇಂಥ ಒಂದು ಸಾಮಾಜಿಕ ನ್ಯಾಯವನ್ನು ಎತ್ತಿಡಿಯುವಂಥ ತೀರ್ಮಾನವನ್ನು ತೆಗೆದುಕೊಂಡು ಮಾದಿರ ಮನೆ ಬಾಗಿಲಿಗೆ ಹೊತ್ತು ಭಾಗ್ಯದ ಬಾಗಿಲನ್ನ ತೆರೆಸಿದ್ದಾರೆ. ಖಂಡಿತ ಸಂಪೂರ್ಣ ಸಹಮತ ಸಿಕ್ತ ಸರ್ ಸಂಪುಟ ಸಭೆಯಲ್ಲಿ. ಹೌದೌದು, ಎಲ್ಲರನ್ನೂ ವಿಶ್ವಾಸ, ಅದಕ್ಕೋಸ್ಕರನೇ ತಡವಾಗಿದ್ದು. ಎಲ್ಲರನ್ನೂ ವಿಶ್ವಾಸ ತಗೊಳ್ಬೇಕಲ್ಲ, ಎಲ್ಲರನ್ನೂ ವಿಶ್ವಾಸ, ಎಲ್ಲರೂ ಓಕೆ ಅಂದ್ಮೇಲೆ ಇವ್ರು ಇದನ್ನ ಮಾಡಿದ್ದು.